ನೋಡ್ತಿರೋರೆಲ್ರಿಗೂ ಮರಳಿ ಸ್ವಾಗತ. ಇವತ್ತು ನನ್ನ ಜೊತೆಗೆ ನೀವು ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಹೊರಡ್ತಾ ಇರೋ ವೆಹಿಕಲ್ ಕಿಯಾ ಕಂಪ್ನಿಯಿಂದ ಹೊಸದಾಗಿ ಲಾಂಚ್ ಆಗಿರೋ ಕಿಯಾ ಸಿರಾಸ್. ಮೊದಲನೇದಾಗಿ ಎಕ್ಸ್ಟೀರಿಯರ್ ಇಂದ ಶುರು ಮಾಡೋಣ ಬನ್ನಿ. ಈ ಗಾಡಿ ಮಿಡ್ ವೇರಿಯಂಟ್ ಅಂಡ್ ಇದರ ಕಲರ್ ಇಂಟೆನ್ಸ್ ರೆಡ್. ಕಿಯಾ ಸಿರಾಸ್ SUV ರೇಂಜ್ ಅಲ್ಲಿ ಡಿಸೈನ್ ಆಗಿರೋ ವೆಹಿಕಲ್. ಇದರ ಟೋಟಲ್ ಲುಕ್ ನೋಡಿದ್ರೆ ಕೆಲವರು ಮಿನಿ ಡಿಫೆಂಡರ್ ಅಂತಾನೂ ಕರೀತಾರೆ, ಯಾಕಂದ್ರೆ ಇಟ್ಸ್ ಲುಕ್ ಸಿಮಿಲರ್ ಟು ದ ಬಿಗ್ ಡಿಫೆಂಡರ್. ಓವರ್ ಆಲ್ ಲುಕ್ ಚೆನ್ನಾಗಿದೆ. ಡೈಮೆನ್ಷನ್ ಲೆಕ್ಕದಲ್ಲಿ ನೋಡಿದ್ರೆ ಇಟ್ಸ್ ವೈಡರ್ ದ್ಯಾನ್ ಸೋನೆಟ್. ಟೋಟಲ್ 3995 mm ಅಲ್ಲಿ ಟೋಟಲ್ ವೆಹಿಕಲ್ ಲೆಂತ್ ಇದೆ. ಫ್ರಂಟ್ ಲುಕ್ ಅಲ್ಲಿ ನಿಮಗೆ ಐಸ್ ಕ್ಯೂಬ್ MFR ಹೆಡ್ ಲ್ಯಾಂಪ್ಸ್ ಬರುತ್ತೆ. ಈ ಡಿಸೈನ್ ಯೂನಿಕ್ ಆಗಿ ಕಾಣಿಸುತ್ತೆ. ಸಿಲ್ವರ್ ಸ್ಕಫ್ ಪ್ಲೇಟ್ ಮುಂದೆ ಇರೋದ್ರಿಂದ ಟೈಗರ್ ಫೇಸ್ ರೀತಿ ಕಾಣುತ್ತೆ ಅಂತ ಕಿಯಾದವರು ಹೇಳ್ತಾರೆ. ಓಕೆ, ವೀಲ್ ಸೈಜ್ ಟೋಟಲಿ ಈ ವೇರಿಯಂಟ್ ಅಲ್ಲಿ 16 ಇಂಚಲ್ಲಿ ಇನ್ಕ್ಲೂಡ್ ಆಗಿದೆ. ಟೋಟಲಿ ವೀಲ್ ಬೇಸ್ ಡಿಸ್ಟೆನ್ಸ್ 2.5 ಮೀಟರ್ ಅಷ್ಟು ಇದೆ. 190 mm ಗ್ರೌಂಡ್ ಕ್ಲಿಯರೆನ್ಸ್ ಜೊತೆಗೆ ಗಾಡಿ ಬರುತ್ತೆ. ಇದು ಸಾಕಷ್ಟು ಆಯ್ತು ಅಂತಾನೆ ಹೇಳ್ತೀನಿ. ಫಸ್ಟ್ ಇನ್ ಸೆಗ್ಮೆಂಟ್ ಸ್ಟ್ರೀಮ್ ಲೈನ್ ಡೋರ್ ಹ್ಯಾಂಡಲ್ ಇಂದ ಡೋರ್ ನ ಓಪನ್ ಮಾಡಿ ಸಿರಾಸ್ ಗಾಡಿನ ರೈಡ್ ಮಾಡೋಕೆ ರೆಡಿ ಆಗ್ಬೋದು. ಸೈಡ್ OVRMs ವಿತ್ ಇಂಡಿಕೇಟರ್ಸ್, ರಿಚ್ ಡೋರ್ಸ್, ಬ್ಲಾಕ್ ಔಟ್ A, C and D ಪಿಲ್ಲರ್ ಕಾನ್ಸೆಪ್ಟ್ ಈ ಕಾರ್ ಲುಕ್ ನ ಜಾಸ್ತಿ ಮಾಡಿದೆ. ಶಾರ್ಪ್ ಆಗಿರೋ L ಶೇಪ್ಡ್ LED ಟೇಲ್ ಲ್ಯಾಂಪ್, ವೈಪರ್ ವಾಷರ್ ವಿತ್ ಡಿಫಾಗರ್ ಲೈನ್, ಬ್ರೇಕ್ ಲೈಟ್ ವಿತ್ ಇಂಡಿಕೇಟರ್ಸ್, ಜೊತೆಗೆ ಬ್ಯಾಕ್ ಸೈಡ್ ಅಲ್ಲೂ ಕೂಡ ಸಿಲ್ವರ್ ಗಾರ್ನಿಶ್ ಹೊಂದಿರೋ ಬಂಪರ್ ಅಂಡ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಇಷ್ಟು ಇನ್ಕ್ಲೂಡ್ ಆಗಿರೋದ್ರಿಂದ ನಿಮಗೆ ಟೋಟಲ್ ಬ್ಯಾಕ್ ಲುಕ್ ನೋಡೋದಕ್ಕೆ ಸಿಗುತ್ತೆ. ಜೊತೆಗೆ ಇನ್ನು ಸ್ಟೈಲಿಶ್ ಡಿಸೈನ್ ಆಗಿ ಶಾರ್ಕ್ ಲೈನ್ ಆಂಟೆನಾ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಎಸ್, ತುಂಬಾ ಜನಕ್ಕೆ ಇದರ ಔಟ್ಲುಕ್ ಇಷ್ಟ ಆಗದೆ ಇರಬಹುದು, ಆದ್ರೆ ಇಂಟೀರಿಯರ್ ಇಷ್ಟ ಆಗಲ್ಲ ಅಂತ ಯಾರು ಹೇಳಲ್ಲ. ಇಂಟೀರಿಯರ್ ಕ್ವಾಲಿಟಿಯಲ್ಲಿ ಕಿಯಾ ಯಾವತ್ತೂ ಕಾಂಪ್ರಮೈಸ್ ಆಗೋ ಮಾತೇ ಇಲ್ಲ. ಇದರಲ್ಲಿರೋ ಟೋಟಲ್ ಇಂಟೀರಿಯರ್ ಡಿಸೈನ್ ಕಂಪೇರ್ ಟು ಓಲ್ಡರ್ ಮಾಡೆಲ್ಸ್ ಒಂದು ಫ್ರೆಶ್ ಲುಕ್ ನ ಕೊಡುತ್ತೆ ಅಂತಾನೆ ಹೇಳ್ತೀನಿ. ಇಂಟೀರಿಯರ್ ವಿಚಾರದಲ್ಲಿ ಸ್ಟೇರಿಂಗ್ ವೀಲ್ಸ್ ಇಂದ ಶುರು ಮಾಡೋಣ. ಸಿರಾಸ್ ನ ಎಲ್ಲಾ ಮಾಡೆಲ್ ಅಲ್ಲೂ ಡಬಲ್ ಡಿ ಕಟ್ ಹೊಂದಿರುವಂತಹ ಸ್ಟೇರಿಂಗ್ ವೀಲ್ಸ್ ಜೊತೆಗೆ ಇರುತ್ತೆ ವಿತ್ ಕಂಟ್ರೋಲರ್ಸ್. ಇದರ ಫೀಲ್ ಕೂಡ ಪ್ರೀಮಿಯಂ ಅಂತಾನೆ ಅನ್ಸುತ್ತೆ. ಹೈಲೈಟ್ ಅಂದ್ರೆ ಇದರಲ್ಲಿ ಕೊಟ್ಟಿರುವಂತಹ ಬಿಗ್ 30 ಇಂಚ್ ಡಿಸ್ಪ್ಲೇ ವಿಚ್ ಇನ್ಕ್ಲೂಡ್ಸ್ 12.3 ಇಂಚಸ್ ಟಚ್ ಸ್ಕ್ರೀನ್, 12.3 ಇಂಚಸ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಅಂಡ್ 5 ಇಂಚ್ HVAC ಸ್ಕ್ರೀನ್. ಈ ಕಾನ್ಸೆಪ್ಟ್ ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತು. ಸೀಟ್ಸ್ ಕೂಡ ಅಷ್ಟೇ ವೆರಿ ಕಂಫರ್ಟಬಲ್ ಫೀಲ್ ನ ಕೊಡುತ್ತೆ. ದೈತ್ಯವಾಗಿರೋ ಆಕಾರ ಕೂತ್ಕೊಂಡ್ರು ಆರಾಮಾಗಿ ಗಾಡಿನ ಡ್ರೈವ್ ಮಾಡಬಹುದು. ಸಿರಾಸ್ ಅಲ್ಲಿ ಟಾಪ್ ವೇರಿಯಂಟ್ ಗೆ ಮಾತ್ರ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಬಟನ್ ಓರಿಯೆಂಟೆಡ್ ಸೀಟ್ ಇದೆ. ಮಿಡ್ ಅಂಡ್ ಲೋ ವೇರಿಯಂಟ್ ಗೆ ಮ್ಯಾನ್ಯುಯಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಫ್ರಂಟ್ 2 ಸೀಟ್ಸ್ ಅಲ್ಲಿ ಎರಡೂ ಕಡೆ ಸೂಪರ್ ವೆಂಟಿಲೇಷನ್ ನ ಕೊಟ್ಟಿದೆ. ಈ ವೆಂಟಿಲೇಷನ್ ಅಮೌಂಟ್ ನ ನೀವು ಡ್ರೈವರ್ ಸೈಡ್ ಡೋರ್ ಅಲ್ಲಿ ಇರೋ ಬಟನ್ ಮೂಲಕ ಸೆಟ್ ಮಾಡ್ಕೋಬಹುದು. AC ಸೆಟ್ಟಿಂಗ್ಸ್ ನ ಬಟನ್ ನಲ್ಲೂ ವೇರಿ ಮಾಡೋಕೆ ಇದರಲ್ಲಿ ಆಪ್ಷನ್ ಇದಾವೆ. 30 ಇಂಚ್ ಡಿಸ್ಪ್ಲೇ ಅಲ್ಲಿ HVAC ಸಿಸ್ಟಮ್ ನ ನೋಡಕ್ಕೆ ಸ್ವಲ್ಪ ಕಷ್ಟ ಪಡಬೇಕಾಗುತ್ತೆ, ಯಾಕಂದ್ರೆ ಸ್ಟೇರಿಂಗ್ ವೀಲ್ಸ್ ಅಡ್ಡ ಇರೋದ್ರಿಂದ. ಡಿಸ್ಪ್ಲೇಯ ಟಚ್ ಕ್ವಾಲಿಟಿ, UI ಡಿಸೈನ್, ಸ್ಪೀಡೋಮೀಟರ್ ಥೀಮ್ ಚೇಂಜರ್ ಎಲ್ಲ ನನಗೆ ಸೂಪರ್ ಫೀಲ್ ಆಯ್ತು. 12 ವೋಲ್ಟ್ಸ್ 2 Type C ಪವರ್ ಸಾಕೆಟ್ಸ್, ವೈರ್ಲೆಸ್ ಚಾರ್ಜರ್, ಗೇರ್ ಸೆಲೆಕ್ಟರ್, ಸ್ಟಾರ್ಟ್ ಸ್ಟಾಪ್ ಪುಷ್ ಬಟನ್, ಹಾಗೆ ಪಾರ್ಕಿಂಗ್ ಬಟನ್ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಇಲ್ಲಿ ಯೂಸ್ ಮಾಡಿರೋದು ಎಲ್ಲ ಹಾರ್ಡ್ ಪ್ಲಾಸ್ಟಿಕ್ಸ್ ಗಳು, ಅಷ್ಟು ಈಸಿಯಾಗಿ ಬ್ರೇಕ್ ಅಂತೂ ಆಗಲ್ಲ. ನನಗೆ ಸ್ಪೆಷಲ್ ಅನ್ಸಿದ್ದು ಈ ಬಾಟಲ್ ಹೋಲ್ಡರ್. ಇದರಲ್ಲಿ ನಾರ್ಮಲ್ ಆಗಿ ಬಾಟಲ್ ಅಥವಾ ಕಪ್ ನ ಹಿಡಬಹುದು, ಬಟ್ ಈ ಬಟನ್ ನ ಪ್ರೆಸ್ ಮಾಡೋದ್ರಿಂದ ಅಲ್ಟ್ರಾ ಪ್ರೊಟೆಕ್ಷನ್ ತರ ಬಾಟಲ್ ಸ್ಟೆಡಿ ಆಗಿರುತ್ತೆ. ಪ್ಯಾಸೆಂಜರ್ ಸೈಡ್ ಚಿಕ್ಕದಾಗಿ ರಿಸರ್ವ್ ಸ್ಪೇಸ್ ನ ಕೊಟ್ಟಿದ್ದಾರೆ ಅಂಡ್ ನಾರ್ಮಲ್ ಆಗಿ ಗ್ಲೋ ಬಾಕ್ಸ್ ಕೂಡ ಇದೆ. ಡ್ರೈವರ್ ಮತ್ತು ಪ್ಯಾಸೆಂಜರ್ ಸೀಟ್ ಮಧ್ಯೆ ಒಂದು ಆರ್ಮ್ ರೆಸ್ಟ್ ನ ಕೊಟ್ಟಿದ್ದಾರೆ, ಜೊತೆಗೆ ಅದರೊಳಗಡೆ ಚಿಕ್ಕದಾಗಿ ಸ್ಪೇಸ್ ಕೂಡ ಇದೆ. ಎಲೆಕ್ಟ್ರಿಕ್ ಪಾರ್ಕಿಂಗ್ ಬ್ರೇಕ್ ವಿತ್ ಆಟೋ ಹೋಲ್ಡ್ ಬಟನ್ಸ್ ಇದೆ, ಜೊತೆಗೆ ಇಂಜಿನ್ ಟಾಪ್ ಅಂಡ್ ಪೆಟ್ರೋಲ್ ಕ್ಯಾಪ್ ನ ಓಪನ್ ಮಾಡೋ ಲಿವರ್. ಮೇನ್ ಹೈಲೈಟ್ ಇನ್ ಸಿರಾಸ್ ಅಂದ್ರೆ ಅದು ಈ ಬಿಗ್ ಪ್ಯಾನಾರಾಮಿಕ್ ಸನ್ರೂಫ್. ಬೇರೆ ಕಾರ್ಗಳಲ್ಲಿ ಸ್ಪೆಷಲಿ ಇಂಥ ವೇರಿಯಂಟ್ ಅಲ್ಲಿ ಸನ್ರೂಫ್ ನ ಎಕ್ಸ್ಪೆಕ್ಟ್ ಮಾಡೋಕೆ ಸಾಧ್ಯನೇ ಇಲ್ಲ, ಬಟ್ ಕಿಯಾ ಇದನ್ನ ಪ್ರೊವೈಡ್ ಮಾಡಿದೆ. ಸೊ ಕಿಯಾ, ಐ ಲವ್ ಯು. ನಿಮ್ಮ ಡ್ರೈವಿಂಗ್ ಮೂಡ್ ನ ಇನ್ನಷ್ಟು ಸ್ಪೆಷಲ್ ಮಾಡೋದಕ್ಕೆ 64 ಕಲರ್ ಆಂಬಿಯಂಟ್ ಲೈಟಿಂಗ್ಸ್ ಇದೆ. ಇಟ್ಸ್ ಆಲ್ಸೋ ಸೂಪರ್, ಬಟ್ ಓನ್ಲಿ ಇನ್ ಟಾಪ್ ವೇರಿಯಂಟ್. ಮೇಲೆ ಬೆಡ್ ಲ್ಯಾಂಪ್, ಸನ್ರೂಫ್ ಓಪನರ್ ಬಟನ್ ಅಂಡ್ ಸ್ಪೆಕ್ಟಕಲ್ ಸ್ಪೇಸ್, ಬ್ಯಾಕ್ OVRMs ಅಂಡ್ ಸನ್ ವೈಸರ್ಸ್. 4 ಡೋರ್ಗಳು ಸಖತ್ತಾಗಿ ಡಿಸೈನ್ ಆಗಿದೆ. ಆರ್ಮ್ ರೆಸ್ಟ್ ಅಲ್ಲಿ ಸಾಫ್ಟ್ ಟಚ್ ಪ್ಯಾಡಿಂಗ್ ನ ಕೊಟ್ಟಿದ್ದಾರೆ ವಿಚ್ ಇಸ್ ರಿಯಲಿ ಆಸಮ್. ಹೈ ಬಿಲ್ಡ್ ಕ್ವಾಲಿಟಿ ಡೋರ್ ಓಪನರ್ with cool seat buttons, electrically adjustable OVRMs controls and window controllers. Rear side space ಗೆ ಎಂಟ್ರಿ ಆದ್ರೆ ಕಂಪೇರ್ ಟು ಅದರ್ ಕಾರ್ಸ್ ನೀ ಸ್ಪೇಸ್ ಸ್ವಲ್ಪ ಜಾಸ್ತಿ ವೈಡ್ ಆಗಿ ಇದೆ ಅಂತಾನೆ ಹೇಳ್ತೀನಿ ಅಂಡ್ ಇಟ್ಸ್ ವೆರಿ ಮಚ್ ಕಂಫರ್ಟಬಲ್. ಇನ್ನು ಹೆಚ್ಚು ಜಾಗ ಬೇಕಂದ್ರೆ ಸೀಟ್ ಕೆಳಗಡೆ ಇರೋ ಲಿವರ್ ನ ಅಡ್ಜಸ್ಟ್ ಮಾಡಿ ನೀ ರೂಮ್ ನ ದೊಡ್ಡದು ಮಾಡ್ಕೋಬಹುದು. ಮತ್ತೊಂದು ಸ್ಪೆಷಲ್ ಫೀಚರ್ ಅಂದ್ರೆ ಸೀಟ್ ನ ರೀಕ್ಲೈನರ್ ಕೂಡ ಮಾಡ್ಕೋಬಹುದು ಅಂಡ್ ಈ ಫೀಚರ್ಸ್ ಗೆ ಕಿಯಾ ಮತ್ತೊಮ್ಮೆ ಐ ಲವ್ ಯು. ರೈಡ್ ಅಂತೂ ಕಂಫರ್ಟಬಲ್ ಆಗಿ ಫೀಲ್ ಆಗುತ್ತೆ. ನಾರ್ಮಲ್ ಆಗಿ ಹ್ಯಾಂಡ್ ರೆಸ್ಟ್ ಅಂಡ್ ಸಮ್ ಕಪ್ ಹೋಲ್ಡರ್ ಸ್ಪೇಸ್ ನ ಕೊಟ್ಟಿದ್ದಾರೆ. ರೇರ್ 2
ಡೋರ್ ಅಲ್ಲಿ ಸನ್ವೈಸರ್ಸ್ ನ ಅಳವಡಿಸಿದ್ದಾರೆ. ರೇರ್ ಸೈಡ್ ಅಲ್ಲೂ ಕೂಡ ಎಸಿ ಜೊತೆಗೆ 2 ಚಾರ್ಜಿಂಗ್ ಪೋರ್ಟ್ಸ್ ವಿತ್ ಫೋನ್ ಹೋಲ್ಡರ್ ಸ್ಪೇಸ್ ಕೂಡ ಇರುತ್ತೆ. ಬ್ಯಾಕ್ ಸೈಡ್ ಅಲ್ಲಿ ಟೋಟಲ್ ಬೂಟ್ ಸ್ಪೇಸ್ ಸಿರಾಸ್ ಅಲ್ಲಿ 465 ಲೀಟರ್ಸ್. ಇನ್ನು ಎಕ್ಸ್ಟ್ರಾ ಸ್ಪೇಸ್ ಬೇಕು ಅಂದ್ರೆ ರೇರ್ ಸೀಟ್ ನ ಫೋಲ್ಡ್ ಮಾಡಬಹುದು. ಜೊತೆಗೆ ಬೂಟ್ ಫ್ಲೋರ್ ಅಲ್ಲಿ ಸ್ಪೇರ್ ವೀಲ್ ಹೌಸ್ ಕೂಡ ಇದೆ. ಸೊ ಇಷ್ಟು ಕಿಯಾ ಸಿರಾಸ್ ನ ಎಕ್ಸ್ಟೀರಿಯರ್ ಅಂಡ್ ಇಂಟೀರಿಯರ್ ಲುಕ್ಸ್. ಫ್ಯೂಲ್ ಟೈಪ್ ಅಲ್ಲಿ ನೋಡೋದಾದ್ರೆ ಪೆಟ್ರೋಲ್ ಅಂಡ್ ಡೀಸೆಲ್ 2 ವೇರಿಯಂಟ್ ಗಳಲ್ಲೂ ಗಾಡಿ ಲಭ್ಯವಿದೆ. ನೀವು ಇಷ್ಟೋ ತನಕ ನೋಡಿದ್ದು ಪೆಟ್ರೋಲ್ ವೇರಿಯಂಟ್. ಸ್ಪೆಷಲ್ ಅಂದ್ರೆ ಕಿಯಾ ಕನೆಕ್ಟ್ 2.0 ಆಪ್ ಇಂದ ಸಿಕ್ಕಾಪಟ್ಟೆ ಫೀಚರ್ಸ್ ನ ನೀವು ಒಂದೇ ಆಪ್ ಅಲ್ಲಿ ಆಪರೇಟ್ ಮಾಡಬಹುದು. ನಾನು ವಿಸಿಟ್ ಮಾಡಿದ್ದು VST ಕಿಯಾ ವಿಚ್ ಇಸ್ ಲೊಕೇಟೆಡ್ ಇನ್ ಯಶವಂತಪುರ. ಇಲ್ಲಿನ ಎಂಪ್ಲಾಯೀಸ್ ಮಾತ್ರ ಹೆವಿ ಫ್ರೆಂಡ್ಲಿ ಆಗಿದ್ರು ಅಂಡ್ ತುಂಬಾ ಚೆನ್ನಾಗಿ ಸಪೋರ್ಟ್ ಕೂಡ ಮಾಡಿದ್ರು. ಸೊ ಹಾರ್ಟ್ಫುಲಿ ಥ್ಯಾಂಕ್ ಯು ಹೇಳ್ತೀನಿ ಈ ಎಂಟೈರ್ VST ಟೀಮ್ಗೆ. ಅಂಡ್ ನೀವು ಕೂಡ ಕಿಯಾ ಸಿರಾಸ್ ಅಥವಾ ಯಾವುದೇ ಮಾಡೆಲ್ಸ್ ನ ಪರ್ಚೇಸ್ ಮಾಡ್ಬೇಕಂದ್ರೆ ನಾನು ಖಂಡಿತ ರೆಫರ್ ಮಾಡೋದು VST ಶೋರೂಮ್ನೆ. ಇದರ ಪ್ರೈಸ್ ವೇರಿಯಂಟ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಿದೆ ನನ್ನ ರಾಜಾ ರಾಣಿಯರೇ. ಎಲ್ರಿಗೂ ಶೇರ್ ಮಾಡಿ, ಇನ್ನಷ್ಟು ವಿಡಿಯೋ ಮಾಡೋಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪಕ್ಕ ಇನ್ನೊಂದು ಕಾರ್ ಜೊತೆಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ